ಐ ಲವ್ ಯು ರಾಮ್. ಎದೆಯ ಬಡಿತಗಳು ಒಂದೆಡೆ ಸೇರಿ ಖುಷಿಯ ಮೇರೆಯೂ ಮೀರಿ ಚಿನಿ ಕರೆಯಲು ಮಾತೆಲ್ಲ ಮೂಕಾಗಿವೆ. ಸೀತಾರಾಮ ಓ ಸೀತಾರಾಮ. Will you marry me? ಅಪ್ಪನ್ಗೆ ನಮ್ ನೆನ್ಪು ಬರಲ್ವಾ? ಎಲ್ಲಿದ್ದಾರೆ ಅವರು? ಆದರೆ ನಾನು ಸಿಹಿ ಪರ್ಮಿಷನ್ ಕೇಳಬೇಕು. ಅವಳು ಒಪ್ಕೊಂಡ್ರೆ ಮಾತ್ರ ಮದುವೆ. ಸಿಹಿ ನನ್ನನ್ನು ಬೇಡ ಅಂತಳ, ಚಾನ್ಸೇ ಇಲ್ಲ. ಐ ವಿಲ್ ಟಾಕ್ ಟು ಸಿಹಿ ದಟ್ ಐ ವಾಂಟ್ ಟು ಮ್ಯಾರಿ ಯು, ಐ ವಾಂಟ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ವಿತ್ ಯು ಆ್ಯಂಡ್ ಸಿಹಿ ಅಂತ. ಅವಳು ಪರ್ಮಿಷನ್ ಕೊಡೋ ತನಕ ನಾನು ಯಾವ ನಿರ್ಧಾರನೂ ತಗೊಳ್ಳೋದಿಲ್ಲ. ಆ್ಯಂಡ್ ಈ ವಿಷಯನ ನಾನು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ, ಐ ಪ್ರಾಮಿಸ್. ಯಾಕೆ ಹೇಳ್ತಾ ಇದ್ದೀರಾ ಸೀತಾ? ಗೊತ್ತಿಲ್ಲ, ಖುಷಿಗೆ ಅಳು ಬರ್ತಾ ಇದೆ. ಕಣ್ಣಿಂದ ಯಾವತ್ತೂ ನೀರು ಬರಬಾರ್ದು. ಐ ಜಸ್ಟ್ ವಾಂಟ್ ಟು ಸಿ ಯುವರ್ ಹ್ಯಾಪಿನೆಸ್ ಸೀತಾ. ಪ್ರೀತಿಸುವೆ ಪ್ರೀತಿಸುವೆ ಇದು ಕನಸಲ್ಲ ನಿಜವೆಂದು ನೀ ಹೇಳು. ಪ್ರೀತಿಸುವೆ ಭಾರ್ಗವ್, ಯಾರು ಇವರು? ಚಾಂದಿನಿ ಅಂತ, ನಮ್ಮ ದೇಸಾಯಿ ಗ್ರೂಪ್ ಆಫ್ ಕಂಪನೀಸಲ್ಲಿ ಕೆಲಸ ಮಾಡ್ತಿದ್ಲು. ಹೈಯರ್ ಸ್ಟಡೀಸ್ಗೆ ಅಂತ 3 years ಬ್ರೇಕ್ ತೊಗೊಂಡಿದ್ಲು. ನಾವು ಶೀಸ್ ಜಾಯಿನ್ ಬ್ಯಾಕ್. ಓ, ಹಳೆ ಪ್ಲೇಯರು. ಬ್ಯಾಟ್ಸ್ಮನ್ ಬೌಲರು ನೀವು? ಒಳ್ಳೆ ವಿಕೆಟ್ ಕೀಪರ್ ಅನ್ಸುತ್ತೆ. ವೆಲ್ಕಮ್ ಬ್ಯಾಕ್ ಟು ದೇಸಾಯಿ ಟೀಮ್, ಅಂದರೆ ದೇಸಾಯಿ ಗ್ರೂಪ್ಸ್. ಥ್ಯಾಂಕ್ಸ್. ನೈಸ್. ಚಿಕ್ಕಿ, ರಾಮಕ್ಕೆ ಇಷ್ಟೊತ್ತಾದರೂ ಬಂದಿಲ್ಲ. ಸ್ವಲ್ಪ ಕೆಲಸ ಇತ್ತು, ಅವನು ಮನೆಯಲ್ಲೇ ಇದ್ದಾನೆ ಅನ್ಕೊಂಡು ಬಂದೆ. ಗೊತ್ತಾಗ್ತಿಲ್ವಲ್ಲ? ಅಕ್ಕ, ರಾಮ್ ರೂಮಲ್ಲಿಲ್ಲ. ರೂಮಲ್ಲಿಲ್ವಾ? ಅಂದರೆ ಬಂದಿರೋ ಕೆಲಸ ಆಗಲ್ಲ ಅನ್ಸತ್ತೆ. ಯಾಕಾಗಲ್ಲ? ಅಪ್ಪು ತಾನೇ ನಿನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು. ಎಲ್ಲೋ ಹೋಗಿರ್ತಾನೆ, ಬರ್ತಾನೆ, ವೆಯ್ಟ್ ಮಾಡು. ಓಕೆ ಚಿಕ್ಕಿ. ಬ್ರದರ್, ನನಗೆ ಯಾಕೋ ನಿಮ್ಮ ಮನೆಯವರು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆಯಪ್ಪ. ಯಾಕೋ ಎಲ್ಲೋ ಏನೋ ಹೊಡಿತಾ ಇದೆ, ಸರಿ ಹೋಗ್ತಿಲ್ಲ ಇದು. ತಮ್ಮ, ಆ ಹುಡುಗಿ ಮುಂದೆ ಈ ಭಾರ್ಗವ್ ಇಷ್ಟೊಂದು ಡೌನ್ ಮಾಡ್ತಿದ್ದಾಳೆ ಅಂದರೆ ಪಾಪ ಆ ಹುಡುಗಿಗೆ ಹುಷಾರಾಗಿರೋಕ್ಕೆ ಕೇಳಬೇಕು. ವಿಕೆಟ್ ಕೀಪರ್ದೆ ವಿಕೆಟ್ ಉದುರೋದ್ರೆ ಕಷ್ಟ. ಇಲ್ಲ 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 ಇಲ್ಲ, ನನಗೆ ಯಾಕೋ ಅವರಿಬ್ಬರು ಒಂದೇ ಟೀಮಲ್ಲಿ ಆಡ್ತಾ ಇದ್ದಾರೆ ಅನಿಸ್ತಾ ಇದೆಯಪ್ಪ. ಫೋನೇ ಕನೆಕ್ಟ್ ಆಗ್ತಿಲ್ಲ. ಯಾವುದಾದ್ರೂ ಮೀಟಿಂಗಲ್ಲಿ ಇರ್ಬೋದೇನು? ಐ ಥಿಂಕ್ ಯು ಮಸ್ಟ್ ವೇಟ್. ಓಕೆ ಚಿಕ್ಕಿ. ಬೆಟ್ಟಕ್ಕೆ ಯಾಕೆ ಬಂದ್ರಿ? ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರಿಗೆ, ಯಾಕೆ? ನನ್ನ ಅಶೋಕ್ ಮತ್ತೆ ಪ್ರಿಯಾಗೋಸ್ಕರ. ಇವರಿಬ್ರಿಗೋಸ್ಕರನಾ? ಏನು ಹೇಳ್ತಿದ್ದೀರಾ? ಗೊತ್ತಿಲ್ಲ ನಿಮಗೆ? ನಿಜನಾ? ಆ ಕಣ್ಣಿ ನೋಡಿ ಆದ್ರೆ ಏನು ಹೇಳೇ ಇಲ್ಲ. ಅವಳು ಇಷ್ಟಪಡ್ತಿರೋದು ಗೊತ್ತಿತ್ತು, ಆದರೆ ಅಶೋಕ್ ಸರ್ ಒಪ್ಕೊಂಡಿರೋದು ನನಗೆ ಗೊತ್ತಿರಲಿಲ್ಲ.
ವಿಷಯ ಕೇಳಿ ತುಂಬ ಖುಷಿ ಆಯಿತು. ಅವಳ ಬಾಯಿಂದನೇ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅಶೋಕ ನನ್ನ ಲೈಫ್ನ ಪ್ರೊಟೆಕ್ಟ್ ಮಾಡ್ತಾ ಮಾಡ್ತಾ ಅವನಿಗೂ ಒಂದು ಪರ್ಸ್ನಲ್ ಲೈಫ್ ಇದೆ ಅನ್ನೋದೇ ಮರ್ತ್ಬಿಟ್ಟಿದೆ. ಪ್ಲೀಸ್ ಕೂತ್ಕೊಳ್ಳಿ. ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಇದೆಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಇರೋದಕ್ಕಾಗುತ್ತಾ ಹೇಳಿ? ಅಶೋಕ್ ಪ್ರಿಯಾನ ತುಂಬಾ ಇಷ್ಟಪಡ್ತಿದ್ದಾನೆ. ಈವನ್ ಪ್ರಿಯಾ ಕೂಡ ಅಶೋಕ್ನ ಅಷ್ಟೇ ಇಷ್ಟಪಡ್ತಿದ್ದಾಳೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಗ್ರಾಟಿಟ್ಯೂಡ್. ಹಾಗಾದ್ರೆ ಅವ್ರು ಇಲ್ಲಿಗೆ ಬರ್ತಾರಾ? ನೀವು ಇಲ್ಲಿಗೆ ಬಂದಮೇಲೆ ಅವ್ನು ಬರಲ್ಲ ಬಿಡಿ. ನೀವು ನನ್ನನ್ನು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸೀತಾ. ಸ್ಪೆಷಲಿ ನೀವು ಆ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಾದ್ಮೇಲೆ ಅಂತೂ ಕನ್ಫರ್ಮೇ ಆಗೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಅವರಿಬ್ರು ಲೈಫ್ನ ಅದು ಕಲರ್ಫುಲ್ ಮಾಡೋಣ ಅಂತ ಈ ಅರೇಂಜ್ಮೆಂಟ್ ಎಲ್ಲ ಮಾಡಿದೆ. ಬಟ್ ಸಡನ್ ಆಗಿ ಒಳ್ಳೆ ಕಾಮನ್ ಬಿಲ್ ಥರ ನನ್ನ ಎದುರುಗಡೆ ಬಂದು ನಿಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೈ ಲೈಫ್ ಸೋ ಕಲರ್ಫುಲ್. ನಿಮ್ಮ ಮನೇಲಿ ಮದುವೆ ಮಾತುಕತೆ ನಡೀತಿದೆ, ನಿಮ್ಗೆ ಅದೆಲ್ಲ ಇಷ್ಟ ಇಲ್ಲದೆ ನೀವು ಇಲ್ಲಿಗೆ ಬಂದ್ರಿ ಅಂತ ಅಶೋಕ್ ಸರ್ ಹೇಳಿದ್ರು. ಕೇಳಿದ ತಕ್ಷಣ ನೀವೇನು ಮಾಡ್ಕೋತೀರಾ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನೀವು ನೋಡಿದ್ರೆ ಅಂದರೆ ಡಿಪ್ರೆಸ್ ಆಗಿ ನಾನು ಸೂಸೈಡ್ ಮಾಡ್ಕೊಳ್ಳೋಕೆ ಬೆಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರಿ? ಸೀರಿಯಸ್ಲಿ? ರಾಮ್, ಆಡ್ಕೋತಾ ಇದ್ದೀರಾ? ನಂಗೆ ಎಷ್ಟು ಭಯ ಆಗಿತ್ತು ಅಂತ ನನಗೆ ಗೊತ್ತು. ನೀವು ಈ ಥರ ಗದರೋದು ಒಂಥರ ಕ್ಯೂಟಾಗಿ ಕೇಳುತ್ತೆ. ಲೈಫ್ ಲಾಂಗ್ ಇದೇ ಥರ ಕ್ಯೂಟಾಗಿ ಬೈತಾನೆ ಇದೆ. ಅದನ್ನ ಕೇಳೋಕ್ಕೆ ಒಂಥರ ಮಜಾ. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸೀತಾ. ಏನಾಯ್ತು? ನನಗೆ ಇದನ್ನೆಲ್ಲ ಬಿಲೀವ್ ಮಾಡೋಕ್ಕೆ ಆಗ್ತಿಲ್ಲ. ನಾವೀ ಥರ ಇರ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಸಮಥಿಂಗ್ ಸೀತಾ, ನನ್ನ ಲೈಫ್ನ ಪ್ರತಿಯೊಂದು ಗಳಿಗೆನೂ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಈಗಲ್ಲಿ ವೇಟಿಂಗ್. ಐ ವಾಂಟ್ ಟು ಟಾಕ್ ಟು ಯು, ಐ ವಾಂಟ್ ಟು ಬಿ ವಿತ್ ಯು, ಐ ವಾಂಟ್ ಟು ಸ್ಪೆಂಡ್ ಆಲ್ ಮೈ ಟೈಮ್ ವಿತ್ ಯು. ನಾನು ನಿಮ್ಮನ್ನ ಇಷ್ಟೊಂದು ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ರಾಮ್. ಏನು ಹೇಳಿದ್ರೆ? ಸಿಕ್ಕಾಪಟ್ಟೆ ಗಾಳಿ ಅಲ್ವಾ? ಏನು ಕ್ಲಿಯರಾಗಿ ಕೇಳಿಸ್ತಿಲ್ಲ. ಇನ್ನೊಂದ್ಸಲ ಹೇಳಿ. ಬೇಕು ಅಂತ ಮಾಡ್ತಿದ್ದೀರಾ ತಾನೆ? ನಾನು ಹೇಳಲ್ಲ, ಹೋಗಿ. ಓ, ಹೋಗ್ಬೇಕಾ? ಓಕೆ, ಸರಿ. ರಾಮ್, ಅಷ್ಟು ಭಯ ಇರಲಿ. ನನಗೇನು ಭಯ ಇಲ್ಲ, ಹೋಗೋದಿದ್ರೆ ಹೋಗಿ. ಓ, ಆಗ್ಲೇ ನೋಡಿದ್ರೆ ಅಲ್ಲಿ ನೀವು ಕಂಡ್ರೆ ಅಷ್ಟಿಷ್ಟ ಇಷ್ಟಿಷ್ಟ ಅಂತ ದೊಡ್ಡ ದೊಡ್ಡ ಭಾಷಣ ಕೊಟ್ರೆ ನೀವು ಹೋಗಿ ಅಂತ ಹೇಳ್ತಿದ್ರ. ಈ ಹುಡುಗಿರ್ಗೆ ಸಿಕ್ಕಾಪಟ್ಟೆ ಕೊಬ್ಬರಿ, ಅದೇ ಪ್ರಾಬ್ಲಮ್. ಅವಾಗ ನೋಡಿದ್ರು ದೂರ ಇರಿ ಅಂತ ಯಾವಾಗಲೂ ಟೀಚರ್ ತರ ಎದುರಿಸ್ತಿದ್ರಲ್ಲ. ಅದಕ್ಕೆ ಈ ಸಲ ನಾನೇ ಡಿಸೈಡ್ ಮಾಡ್ಬಿಟ್ಟೆ, ನಾನೇ ಆಗಿರೋದು. ರಾಮ್, ನಿಮ್ಮ ತಾತ ನಮಗೆ ಮದುವೆ ಮಾಡಿಸ್ಬೇಕು ಅಂತಿದ್ದಾರಲ್ಲ? ಯಾ, ಫಸ್ಟ್ ಅಶೋಕನ ಮದುವೆ ಆಗಲಿ, ಆಮೇಲೆ ನನ್ನ ಮದುವೆ ಅಂತ ಸ್ಟ್ರಿಕ್ಟಾಗಿ ಕಂಡೀಷನ್ ಆಗ್ಬಿಟ್ಟಿದೆ. ಆದರೆ ನಿಮ್ಮ ಫ್ಯಾಮ್ಲಿ ನನ್ನ ಹೇಗೆ ನೋಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ. ಆದರೆ ನಾನು ನಿಮ್ಗೇನಾಗಿದೆ? ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಅಲ್ಲ ಹ್ಯಾಂಡಲ್ ಇಟ್. ಓಕೆ? ಆದರೆ ರಾಮ್, ಅದು ಏನು? ಚಾಂದಿನಿ ಮ್ಯಾಮ್, ಅಂತ let me make it very clear, ಓಕೆ? ನಾನು ನೀನು ಮುಗ್ದೋಗಿರೋ ಚಾಪ್ಟರ್ ಅವಳನ್ನ ಕಂಪ್ಲೀಟಾಗಿ ಮರ್ತೋದ್ಮೇಲೆ ನಾನು ಇಂಡಿಯಾಗೆ ವಾಪಸ್ ಬಂದಿರೋದು. ಐ ಗಾಟ್ ನಥಿಂಗ್ ಟು ಡೂ ವಿತ್ ಹರ್. ಪ್ಲೀಸ್ ಡೋಂಟ್ ವರಿ ಅಬೌಟ್ ಇಟ್, ಓಕೆ? ಇಸ್ ಲಾಟ್ ಆಫ್ ಟೈಮ್, ಆಯಿತಾ? ನನ್ನ ಕತೆ ನಿಮ್ಮ ಕತೆ ಮಾತಾಡೋದಕ್ಕೆ ಬೇಕಾದಷ್ಟು ಟೈಮ್ ಇದೆ. ಮನೇಲಿ ಒಪ್ಕೋತಾರೆ, ಅವ್ರೇನೋ ಅಂದ್ಕೋತಾರೆ, ಇದನ್ನೆಲ್ಲ ತಲೆಯಿಂದ ತೆಗೆದುಬಿಡಿ. ಫಸ್ಟು ಸಿಹಿ ಒಪ್ಕೋಬೇಕು, ಅದಾದಮೇಲೆ ಎಲ್ಲ. ವಿ ಟ್ರಸ್ಟ್ ಈಚ್ ಅದರ್ ಇನ್ ಎನಿ ಸರ್ಕಮ್ಸ್ಟೆನ್ಸ್. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆ್ಯಂಡ್ ಎಕ್ಸ್ಪೆಕ್ಟ್ ದ ಸೇಮ್ ಫ್ರಮ್ ಯು ಆಸ್ ವೆಲ್. ನಾನು ನಿಮ್ಮನ್ನ ನಂಬಿದ್ದಕ್ಕೆ ತಾನೆ ಇಲ್ಲಿ ತನಕ ಬಂದಿತ್ತು, ಎಲ್ಲ ಹೇಳ್ಕೊಂಡಿತ್ತು. ಐ ನೋ. 1 ಸೆಕೆಂಡ್, ಓಕೆ?
ಐ ಲವ್ ಯು ಸೀತಾ, ಐ ಲವ್ ಯು ಸೀತಾ, ಐ ಲವ್ ಯು. ಐ ಲವ್ ಯು ಟು ರಾಮ್, ಲವ್ ಯು ಟು ರಾಮ್. ಎಲುವಿಗೆ ಜಾರಿ ಬೆದ್ದೆ KISSಗೆ ಸೋತು ಗೆದ್ದೆ ಈ ಮನಸ್ಸು ನೆನೆಯೋಣ ಬಾ. ನಿನ್ನೆಯಿಂದ ನನಗಾಗಿ ಟೆನ್ಷನ್ನು ಫ್ರಸ್ಟ್ರೇಷನ್ ಎಲ್ಲ ಇವತ್ತು ಕ್ಲಿಯರ್ ಆಯಿತು. ಅದೇ ಖುಷಿಗೆ ಈ ಐಸ್ ಕ್ರೀಮ್ ಪಾರ್ಟಿ ತೊಗೊಳ್ಳಿ, ಎಂಜಾಯ್. ಅಲ್ಲ ಗುರು, ಆಫೀಸ್ ಅವರ್ಸ್ ಮುಗಿದ್ಮೇಲೆ ನಮ್ಮಿಬ್ರು ಅದು ಯಾವುದೋ ಬೆಟ್ಟಕ್ಕೆ ಬರಕ್ಕೆ ಹೇಳಿದ್ರು. ನಿಮಗೆ ಮರ್ತೋಗಿರಕ್ಕೆ ಚಾನ್ಸೇ ಇಲ್ಲ. ಆ ಮಾತು ಅಂದ್ರೆ ನಿಮ್ಗೆ ವೇದ ವಾಕ್ಯ. ಅದನ್ನೆಲ್ಲ ಬಿಟ್ಟು ಹಾಯಾಗಿ ಐಸ್ ಕ್ರೀಮ್ ತಿಂತ ನಿಂತಿದ್ದೀರಾ ಅಂದ್ರೆ ಏನೋ ವಿಷಯ ಇದೆ. ಏನ್ ಮ್ಯಾಟ್ರೆಲ್ಲ ಏನಿಲ್ಲ. ರಾಮ್ ಹತ್ರ ಯಾರು ಹೋಗಿ ಸೇರಬೇಕು ಅವ್ರು ಆಲ್ರೆಡಿ ಹೋಗಿ ಸೇರಾಗಿದೆ. ಇನ್ನು ನಾವು ನೀವು ಹೋಗೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ತಿನ್ನಿ. ಜೊತೆಗೆ ಅವರಿಬ್ರು ಎಲ್ಲಾನು ಮಾತಾಡ್ಕೊಂಡಿರ್ತಾರಲ್ವಾ. ಸೀತಾ ಅವರು ಹೋಗಿದ್ದ ರೇಂಜ್ ನೋಡಿದ್ರೆ ಮನ್ಸಲ್ಲಿ ಇನ್ನೇನಾದ್ರೂ ಉಳಿಸ್ಕೊಂಡಿರ್ತಾರೆ ಅಂತ ಅನ್ಸುತ್ತಾ? ಅಂತೂ ನಮ್ಮ ಸೀತನ್ ಲೈಫಲ್ಲಿ ಒಳ್ಳೆ ಟೈಮ್ ಬಂದಾಯ್ತು. ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ರೈಟ್, ನನಗೂ ಕೂಡ ಅಷ್ಟೇ ಖುಷಿ ಆಗ್ತಿದೆ. ನಿಜ ಹೇಳಬೇಕು ಅಂತಂದ್ರೆ ನಾವು ನಮ್ಮ ಪ್ರೀತಿನ ಹೇಳ್ಕೊಂಡಾಗ ಎಷ್ಟು ಖುಷಿ ಆಗಿತ್ತೋ ಅದಕ್ಕಿಂತ ಜಾಸ್ತಿ ಖುಷಿ ಆಗ್ತಿದೆ. ಸಾರಿ, ಈ ಥರ ಹೇಳಿದ್ರೆ ನಿಮಗೆ ಬೇಜಾರಾಗಲ್ಲ ಅನ್ಕೊಂಡು ಹೇಳಿದೆ. ಬೇಜಾರಾಯ್ತಾ? ನನಗೆ ಬೇಜಾರಾಯ್ತು ಅಂತ ನಿಮಗೆ ಅನ್ಸಿದ್ರೆ ಅಷ್ಟು ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ನಾನು ನಿಮಗೆ ಹೇಳಿದ್ದೆ, ರಾಮ್ ಹುಷಾರಾದ್ಮೇಲೆ ಅವನ ಜೀವನ ಒಂದು ಹಂತಕ್ಕೆ ಬಂದಮೇಲೆ ನಮ್ಮ ಮದುವೆ ಮಾತುಕತೆ ಶುರು ಮಾಡೋಣ ಅಂತ. ಅವನು ನೋಡಿ ನನಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾನೆ. ನನ್ನ ಮದುವೆ ಆದಮೇಲೆ ಆಮೇಲೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತೀನಿ. ನಾವಿಬ್ರು ಮದುವೆ ಆಗೋ ಟೈಮ್ ಬಂದೇ ಬಿಡ್ತಾ? ಓ ಮೈ ಗಾಡ್, ನನ್ನ ಮದುವೆ ಅಂತೆ. ಓ ನನ್ನ ಮದುವೆ ಅಂತೆ. ರಿಲ್ಯಾಕ್ಸ್ ಅಮ್ಮ ತಾಯಿ, ಮದುವೆ ಮಾತುಕತೆ ಶುರು ಮಾಡ್ಬೋದು ಅಂತ ಹೇಳಿದೆ. ಈಗಲೂ ಮದುವೆ ಆಗ್ತೀನಿ ಅಂತ ಹೇಳಲಿಲ್ಲ. ಈ ವಿಷಯಕ್ಕೆ ನನ್ಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಇನ್ನು ನನ್ನ ಮದುವೆ ದಿನ ನಾನು ಎಷ್ಟು ಎಕ್ಸೈಟೆಡ್ ಆಗಿರ್ಬೋದು. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಐ ಆಮ್ ಗೆಟಿಂಗ್ ಮ್ಯಾರಿಡ್. ಪ್ಲೀಸ್ ಅಷ್ಟೊಂದು ಎಕ್ಸೈಟ್ ಆಗ್ಬಿಡಿ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಓಕೆ, ಈಗೇನು ಮುಂದೆ ಮದುವೆ ಮಾತುಕತೆಗೆ ಬರ್ಬೋದು ಅಂತ ಹೇಳ? ಹೇಳಿ. ಆಮೇಲೆ ನನ್ನ ತಂಗಿನೂ ಮೀಟ್ ಮಾಡಿಸ್ಬೇಕು. ನಾಳೆ ಆಫೀಸ್ ಇಲ್ಲ, ಫ್ರೀ ಇದ್ರೆ ನನ್ನ ಮನೆಗೆ ಬರ್ತೀರಾ? ನನ್ನ ತಂಗಿನೂ ಕರೆಸ್ತೀನಿ. ಓಕೆ, ತಿನ್ನಿ. ಓ, ಗ್ಯಾಪ್ ಸ್ವಲ್ಪ ಐಸ್ ಕ್ರೀಮ್ ಬಿಟ್ಬಿಟ್ಟೆ. ಪರವಾಗಿಲ್ಲ. ಎಕ್ಸೈಟ್ಮೆಂಟ್. I'm getting married. ಪ್ರೀತಿಗೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಲ್ವಾ? ಕಲ್ಲಾಗಿರೋ ನಿಮ್ಮನ್ನೇ ಮನ್ಸು ಬಿಚ್ಚಿ ಮಾತಾಡೋ ಥರ ಮಾಡ್ಬಿಡ್ತು. ನಾನು ನಿನ್ಗೆ ಏನು ಅನ್ಕೊಂಡಿದ್ದೀರಾ? ಕಲ್ಲು ಬಂಡೆ ಅಂತ ಅನ್ಕೊಂಡಿದ್ದೀರಾ? ಅದಕ್ಕಿಂತ ಹಾರ್ಡಾಗಿ ಏನಾದ್ರು ಇದ್ರೆ ಬಹುಶಃ ಅದು ನೀವೇ ಅಂತ ಕಾಣುತ್ತೆ. ಬಟ್ ನೀವು ಹೇಳಿದ ನಿಜ. ಕಣ್ರೆಪ್ಪೆ ಬಿದ್ದಾದ್ಮೇಲೆ ಅದನ್ನ ಕೈಯಲ್ಲಿ ಇಟ್ಕೊಂಡು ವಿಶ್ ಮಾಡ್ಕೊಂಡು ಕೇಳ್ಕೊಂಡ್ರೆ ನಿಜ ಆಗುತ್ತೆ ಅಂತ ಹೇಳಿರಲ್ಲ, ದಟ್ಸ್ ಟ್ರೂ. ಅಂದ್ರೆ ಏನಾಯ್ತು? ನೀವು ನನಗೆ ಸಿಗ್ಲಿ ಅಂತ ಅವತ್ತೇ ವಿಶ್ ಮಾಡ್ಕೊಂಡು ಕೇಳಿ. ಟೈಮ್ ಆಯ್ತು, ಸಿಹಿ ಕಾಯ್ತಾ ಇದ್ದಾಳೆ ಅಂತ ತಾನೆ? ಎಲ್ಲ ಅರ್ಥ ಆಗುತ್ತೆ ಸೀತಾ. ಜೋಡಿ ಅಕ್ಕಿಗೋಸ್ಕರ ಈ ಮಂಟಪನೆಲ್ಲ ಅರೇಂಜ್ ಮಾಡಿದೆ. ನೋಡಿದ್ರೆ ನಮ್ಮಿಬ್ರು ಲವ್ ಕನ್ಫೆಷನ್ ಆಗೋಯ್ತು. ಕ್ರೇಜಿ ರೈಟ್? ಹೊರಡೋಣವಾ? ಕಪ್ ಕೇರ್ಫುಲ್. ಏನಾಯ್ತು? ಸ್ಲಿಪ್ಪರ್ ಕಟ್ಟಾಗಿದೆ. ಯು ಶೋರ್? ನಿಮ್ಗೇನು ಏಟ್ ಆಗಿಲ್ಲಲ್ಲ? ಓಕೆ, ಬನ್ನಿ ಹೋಗೋಣ.
ಒಂದು ನಿಮಿಷ. ರಾಮ್ ಏನ್ ಮಾಡ್ತಿದ್ದೀರಾ? ನಿಮಗೆ ನಡೆಯೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ, ಅದಕ್ಕೆ. ಇಲ್ಲ ಪರವಾಗಿಲ್ಲ, ಇಳಿಸಿ, ನಾನು ನಡೀತೀನಿ. ನೀವು ಕುಂತ್ಕೊಂಡು ಬರೋದನ್ನ ನನ್ನ ಕಣ್ಣಾರೆ ನೋಡೋಕ್ಕಾಗ್ತಿಲ್ಲ, ಸುಮ್ಮನೆ ಇರಿ, ಬನ್ನಿ. ನಾನು ವೆಯ್ಟ್ ಇದ್ದೀನಿ ರಾಮ್, ಇಳಿಸಿ. ಹಾಂ ಹೌದು, ಸ್ವಲ್ಪ ಸಿಗಿಂತ ಒಂದು ಚೂರು ಜಾಸ್ತಿ ಇದ್ದೀರಾ ಅಷ್ಟೇ. ರಾಮ್ ಯಾಕೆ ಇಷ್ಟು ನಾಚ್ಕೋತಿದ್ದೀರಾ? ಓಹ್, ನನ್ನ ಹುಡುಗಿನ ನಾನೇ ಎತ್ಕೊಬಾರದಾ? ಬರೀ ಎಸ್. ರಾಮ್, ನಂಗೆ ಕಾರ್ ಡೋರ್ ಓಪನ್ ಮಾಡಕ್ ಬರಲ್ವಾ? ನಾನೇ ಓಪನ್ ಮಾಡ್ತೀನಿ, ಈ ಥರ ಎಲ್ಲ ಮಾಡಬೇಡಿ ಪ್ಲೀಸ್. ಈಗ ನಾನು ಕಾರ್ ಡೋರ್ ಓಪನ್ ಮಾಡಿದ್ರೆ ಏನಾಗ್ಬಿಡುತ್ತೆ? ನೀವು ಸುಮ್ಮನೆ ಬನ್ನಿ. ಐ ಲವ್ ಯು ಸೀತಾ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ರೆಸ್ಪೆಕ್ಟ್ ಯು. ಪ್ಲೀಸ್ ಕಮ್. ಚಿಕ್ಕಿ, ರಾಮ್ ಫೋನ್ಗೂ ಸಿಗ್ತಿಲ್ಲ. ಇಷ್ಟೊಂದು ಇಂಪೇಷಂಟ್ ಆದರೆ ಹೇಗೆ? ಅವ್ನು ನಿನಗೋಸ್ಕರ 3 ವರ್ಷ ಕಾದಿದ್ದಾನೆ. ನಿನಗೆ ಸ್ವಲ್ಪ ಹೊತ್ತು ಕಾಯೋದಕ್ಕಾಗಲ್ವಾ? ಓಕೆ, ಆಗಲಿಲ್ಲ ಅಂದರೆ ನೀ ಹೊರಡ್ಬೋದು. ಹಾಗಲ್ಲ ಚಿಕ್ಕಿ, ಅಟ್ಲೀಸ್ಟ್ ಮನೆಗೆ ಬರ್ತಾನೋ ಇಲ್ವೋ ಅಂತನಾದರೂ ಗೊತ್ತಾಗಬೇಕಲ್ವಾ? ಆ್ಯಂಡ್ ಅಶೋಕ್ ಫೋನಲ್ಲಿ ಹೇಳ್ತಾ ಇದ್ದು ಕೇಳಿಸ್ಕೊಂಡೆ, ರಾಮ್ ಇವತ್ತು ಪೂರ್ತಿ ಮನೆಯಲ್ಲೇ ಇರ್ತಾನೆ ಅಂತ ಹೇಳ್ತಿದ್ದ. ಬಟ್ ಎಲ್ಗೋಗಿರ್ಬೋದು ರಾಮ್? ಅವನು ಹಾಗನ್ನ ಸೀತಾ, ಮನೆ ಬಂದಾಯ್ತು, ಬಟ್ ನಿಮ್ಮನ್ನ ಕಳ್ಸ್ಕೊಡಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಬಟ್ ಐ ನೋ ಯು ಹ್ಯಾವ್ ಟು ಗೋ ಅಂತ. ನಿಮ್ಮ ಜೊತೆ ಮನೆವರೆಗೂ ಬರಲ್ಲ? ನಾನೇ ಹೋಗ್ತೀನಿ ಪ್ಲೀಸ್. ಯಾಕೆ ಹೆದರ್ಕೋತಾ ಇದ್ದೀರಾ? ಹೆದರಿಕೆ ಏನಿಲ್ಲಪ್ಪ, ಮತ್ತೆ ಯಾರಾದರೂ ಏನಾದರೂ ಅಂತಾರೆ ಅಂತ ಅಷ್ಟೇ. ಏನಂತಾರೆ ಸೀತಾ? ನೀವು ಹೀಗೆ ಸೀತಾ ಅಂತ ಕರೆದ್ರೆ ಎಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತಾ ರಾಮ್? ಯಾಕೆ, ಏನಾಯ್ತು? ಏನಾದ್ರು ಮಾತಾಡಿ. ನನ್ನ ಹೆಸರು ಯಾವತ್ತೂ ಇಷ್ಟೊಂದು ಸ್ವೀಟ್ ಮತ್ತು ಸ್ಪೆಷಲಾಗಿ ಯಾವತ್ತೂ ಕೇಳಿಸಿರ್ಲಿಲ್ಲ. ಹಲೋ ಮೇಡಮ್, ನಿಮ್ಮ ಹೆಸರು ಥರನೇ ನನ್ನ ಹೆಸರು ಪುರಾತನದ ಶ್ರೀರಾಮ. ಬಟ್ ಐ ಸ್ಟಿಲ್ ಲೈಕ್ ಇಟ್. ಬಟ್ ನನಗೆ ಯಾವಾಗಲೂ ನಿಮ್ಮ ಬಾಯಲ್ಲಿ ನೀವು ರಾಮ್ ಅಂತ ಕರಿತೀರಲ್ಲ, ಅದನ್ನ ಕೇಳಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ಇಂಥ ಬ್ಯೂಟಿಫುಲ್ ಸ್ಮೈಲ್, ಅಲ್ಲಿಗೆ ಶೋ. ಹೋಗಿ ರಾಮ್. ಸೊ ನಾವು ಟೆಲ್ ಮಿ, ಯಾರೇನಂತಾರೆ? ಅವರು ನನ್ನ ಬಗ್ಗೆ ಮಾತಾಡೋದು ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಅದು ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಅದೇ ಏನಂತಾರೆ ಅಂತ ಹೇಳಿ ಸೀತಾ. ಅದೇ ನಮ್ಮಿಬ್ರು ಮಧ್ಯೆ ಏನೋ ಇದೆ ಅನ್ನೋ ಥರ ಮಾತಾಡ್ತಾರೆ. ಅದು ಇದು ಏನೂ ಇಲ್ಲ ಸೀತಾ, ಇಟ್ಸ್ ಪ್ಯೂರ್ ಲವ್. ಸದ್ಯದಲ್ಲಿ ಎಲ್ಲರ ಹತ್ರ ಹೇಳ್ಕೊತಿರ್ತಾನೆ, ಮತ್ತಿನ್ಯಾಕೆ ಟೆನ್ಷನ್? ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಈ ಭಯ, ಒದ್ದಾಟ, ಸಂಕಟ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒದ್ದಾಡ್ತಿರ್ಬೇಡಿ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಈ ರಾಮ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ಬರೀ ಆ ರಾಮ ಅಲ್ಲ, ಈ ರಾಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನೀವು ಹೊರಡಿ, ಮನೇಲೂ ಕಾಯ್ತಾ ಇರ್ತಾರೆ. ಯಾ, ಇಟ್ಸ್ ಓಕೆ. ನೀವು ಹೊರಡಿ ಫಸ್ಟ್. ವೇಟ್ ವೇಟ್ ವೇಟ್, ಒಂದು ನಿಮಿಷ.
ನೆಕ್ಸ್ಟ್ ಟೈಮಿಂದ ಈ ಥರ ಎಲ್ಲ ಮಾಡಿಬಿಡಿ, ನಂಗೆ ಒಂಥರ ಆಗತ್ತೆ. ಇನ್ನೂ ಎಷ್ಟು ದಿನ ಅಂತ ಈ ಒಂಥರ ಹೇಳ್ತಾರ? ಸೀತಾ, ಐ ಆಮ್ ಯೋರ್ಸ್ ಅಂಡ್ ಯೋರ್ ಮೈನ್. ಈ ಮುಜುಗರ ಎಲ್ಲ ನಮ್ಮ ಮಧ್ಯೆ ಇರಬಾರ್ದು, ಓಕೆನಾ? ಎಕ್ಸ್ಕ್ಯೂಸ್ ಮೀ. One sec. ಓಕೆ, ಗುಡ್ ನೈಟ್. ಗುಡ್ ನೈಟ್ ಸೀತಾ. ಹುಷಾರು. You too. Sita. Shall I? ಹಾಂ. Bye. ಸೀತಾ ಸೀತಾ ಸೀತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ, ಬಟ್ ಆ ದೇವರು ನನ್ನ ಕಡೆನೇ ಇದ್ದಾರೆ. ನನಗೆ ನೀವು ಸಿಕ್ಬಿಟ್ರಿ. ಐ ಕಾಂಟ್ ಎಕ್ಸ್ಪ್ರೆಸ್ ವಾಟ್ಸ್ ಗೋಯಿಂಗ್ ಇನ್ ಮೈ ಮೈಂಡ್. ಐ ಆಮ್ ಸೋ ಹ್ಯಾಪಿ ಟುಡೇ.